ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಅದು ಪ್ರಕೃತಿ ರಮಣೀಯ ಜಿಲ್ಲೆ. ಮಳೆಗಾಲ ಬಂದ್ರೆ ಸಾಕು, ಅಲ್ಲಿನ ಜನ ನಿಜಕ್ಕೂ ಜೀವವೊಂದೇ ಕೈಯಲ್ಲಿ ಹಿಡ್ಕೊಂಡು ಬದುಕುವಷ್ಟರ ಮಟ್ಟಿಗೆ ಭಯಪಡ್ತಾರೆ. ಆದರೆ ಇವೆಲ್ಲವನ್ನ ದೂರ ಮಾಡಲು ಮುಂಗಾರಿಗೆ ಮುಂಚಿತವಾಗಿ ಎನ್ಡಿಆರ್ಎಫ್ ತಂಡ ಜಿಲ್ಲೆಗೆ ಆಗಮಿಸಿದ್ದು, ಮಡಿಕೇರಿ ನಗರದ ಮೈತ್ರಿ ಹಾಲ್ನಲ್ಲಿ ವಾಸ್ತವ್ಯ ಹೂಡಿದ್ದು ಮಳೆಗಾಲಕ್ಕೆ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದೆ. ಮುಂಗಾರು ಆಗಮನಕ್ಕೂ ಮೊದಲೇ ಜಿಲ್ಲೆಗೆ ಎನ್ಡಿಆರ್ಎಫ್ ಎಂಟ್ರಿ. ಆಂಧ್ರದ ವಿಜಯವಾಡದಿಂದ ಆಗಮಿಸಿದ ತಂಡ ಶೀಘ್ರದಲ್ಲಿಯೇ ಸೂಕ್ಷ್ಮ ಪ್ರದೇಶಗಳಿಗೆ ಭೇಟಿ. ಅಗತ್ಯ ಎಕ್ವಿಪ್ಮೆಂಟ್ನೊಂದಿಗೆ ಆಗಮಿಸಿದ ಪರಿಣತರು. ಹೀಗೊಂದು ದೃಶ್ಯ ಕಂಡುಬಂದಿದ್ದು, ಕಳೆದ 3 ವರ್ಷಗಳಿಂದ ಪ್ರಕೃತಿ ವಿಕೋಪ ಜಲಪ್ರಳಯದಿಂದ ನಲುಗಿದ ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಒಂದಿಲ್ಲೊಂದು ಅಪಾಯಗಳು ಸಂಭವಿಸುತ್ತಾ ಇದ್ದು, ಜಿಲ್ಲೆಯ ಜನತೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಒಂದು ಕಾಲದಲ್ಲಿ ಎಂತಹ ಮಳೆಯಾದರೂ ಜಿಲ್ಲೆಯ ಜನತೆ ಜಪ್ಪಯ್ಯ ಅಂದ್ರೂ ಜಗ್ತಾ ಇರಲಿಲ್ಲ. ಆದರೆ ಇದೀಗ ಒಂದು ಸಣ್ಣ ಮಳೆ ಬಂದರೂ ಸಾಕು, ಜಿಲ್ಲೆಯ ಜನತೆ ಜೀವವೊಂದೇ ಕೈಯಲ್ಲಿ ಹಿಡ್ಕೊಂಡು ಜೀವನ ಸಾಗಿಸೋ ದುಸ್ಥಿತಿ ಎದುರಾಗುತ್ತೆ. ಅದಕ್ಕೆ ಕಾರಣ 2018ರ ಆಗಸ್ಟ್ 15ರಿಂದ ಜಿಲ್ಲೆಯಲ್ಲಿ ಎದುರಾದ ಮೊದಲ ಭೂಕುಸಿತ. ಅದಾದ ಬಳಿಕ ಜಿಲ್ಲೆ ಸತತ 3 ವರ್ಷಗಳು ಕೂಡ ಪ್ರಕೃತಿ ವಿಕೋಪ, ಜಲಪ್ರಳಯ, ಪ್ರವಾಹದಿಂದ ಜಿಲ್ಲೆಯ ಜನತೆ ಬೇಸತ್ತು ಹೋಗಿದ್ರು. ಹೀಗಾಗಿಯೇ ಜಿಲ್ಲೆಯ ಜನತೆ ಸಣ್ಣ ಮಳೆಗೂ ಭಯಪಡುವ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಜಿಲ್ಲೆಗೆ ಎನ್ಡಿಆರ್ಎಫ್ ತಂಡ ಆಗಮಿಸಿದ್ದು, ನಗರದ ಪೊಲೀಸ್ ಭವನದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಎದುರಾಗುವ ಅಪಾಯದ ಮುನ್ಸೂಚನೆಯ ಹಿನ್ನೆಲೆ ಇದೀಗ ಆಂಧ್ರಪ್ರದೇಶದ ವಿಜಯವಾಡದಿಂದ 24 ಮಂದಿ ಪರಿಣಿತರ ಎನ್ಡಿಆರ್ಎಫ್ ತಂಡ ಕೊಡಗು ಜಿಲ್ಲೆಗೆ ಆಗಮಿಸಿದೆ. ಸಾಕಷ್ಟು ಕಡೆಗಳಲ್ಲಿನ ಪ್ರವಾಹ ಸಂದರ್ಭದಲ್ಲಿ ಭಾಗಿಯಾಗಿದ್ದ ನುರಿತರು ಈ ತಂಡದಲ್ಲಿದ್ದು, ಕಳೆದ ಬಾರಿ ಕೂಡ ಜಿಲ್ಲೆಗೆ ಆಗಮಿಸಿದ್ದ ಸಿಬ್ಬಂದಿಗಳು ಈ ಬಾರಿ ಕೂಡ ತಂಡದಲ್ಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ನಮ್ಮಲ್ಲಿ ಎನ್ಡಿಆರ್ಎಫ್ ಪ್ರೀ ಡಿಪ್ಲಾಯ್ಮೆಂಟ್ ಆಗಿದೆ. ಬೇಸಿಕಲಿ ವಿಜಯವಾಡದಿಂದ ಬಂದಿದ್ದಾರೆ. ಕರ್ನಾಟಕಕ್ಕೆ ಕೆಲವೊಂದು ಟೀಮುಗಳು ಡಿಪ್ಲಾಯ್ ಆಗಿದೆ, ಅದರಲ್ಲಿ ಕೊಡಗು ಕೂಡ ಒಂದು. ಸೊ ಒಂದು ಟೀಮು ನಮ್ಮಲ್ಲಿ ಈಗ ಆಲ್ರೆಡಿ ನೆನ್ನೆ ರಾತ್ರಿ 8 ಗಂಟೆಗೆ ಬಂದಿದ್ದಾರೆ. ಈ ಟೋಟಲ್ 24 ಜನ ಇದ್ದಾರೆ. ವಿತ್ ಆಲ್ ಎಕ್ವಿಪ್ಮೆಂಟ್ಸು, OBM, ರಾಫ್ಟಿಂಗ್ ಬೋಟ್ಸು,
ಮತ್ತು ರೋಪ್ಸು, ರೆಸ್ಕ್ಯೂಗೆ ಸಂಬಂಧಪಟ್ಟಂಗೆ ಲ್ಯಾಂಡ್ ಸ್ಲೈಡು, ಫ್ಲಡ್ ಮತ್ತು ಬಿಲ್ಡಿಂಗ್ ಕೊಲಾಪ್ಸ್, ಈ ಮೂರಕ್ಕೂ ಸಂಬಂಧಪಟ್ಟಂಗೆ ಏನೇನು ರೆಸ್ಕ್ಯೂಗೆ ಬೇಕಾಗಿರುವಂಥ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಅದನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ದೇ ಆರ್ ಆಲ್ ವೆರಿ ವೆಲ್ ಟ್ರೈನ್ಡ್. ಹಾಗಾಗಿ ಸಮಸ್ಯೆ ಏನಿಲ್ಲ. ನಾವು ಹಿಂದೆನೂ ಕೂಡ ಅವ್ರು ಆಪ್ರೇಷನ್ ಮಾಡೋದನ್ನು ನೋಡಿದ್ದೀವಿ, ಸಮಸ್ಯೆ ಏನಿಲ್ಲ. ದೇ ಆರ್ ಗೋಯಿಂಗ್ ಗುಡ್. ಈಗ ನಮ್ಮಲ್ಲಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸ್ಕೊಂಡಿದ್ದೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೂಡ ಜೊತೆ ಒಂದು ಮೀಟಿಂಗ್ ಕೂಡ ಇದೆ. ಅವ್ರನ್ನ ಭೇಟಿ ಮಾಡಿಸಿಸ್ಬಿಟ್ಟು ವಿ ವಿಲ್ ಪ್ಲ್ಯಾನ್ ಎಲ್ಲ ಸೂಕ್ಷ್ಮ ಪ್ರದೇಶಗಳಿಗೂ ಕೂಡ ಕರ್ಕೊಂಡು ಹೋಗೋದು ಮತ್ತು ಮಾಕ್ ಡ್ರಿಲ್ ಮಾಡೋದು, ಜಾಯಿಂಟ್ ಟ್ರೈನಿಂಗ್ ಎಕ್ಸರ್ಸೈಸಸ್ಸು ಇನ್ನೂ ನೆನ್ನೆ ತಾನೇ ಬಂದಿದ್ದಾರೆ. ವಿ ವಿಲ್ ಪ್ಲ್ಯಾನ್ ಆ್ಯಂಡ್ ವಿ ವಿಲ್ ಇನ್ಫಾರ್ಮ್. ಜನರನ್ನ ರಕ್ಷಿಸಲು ಬೇಕಾದ ಒಪಿ ಬೋಟ್ಗಳು, ಸ್ಟ್ರೆಚರ್ಗಳು ಸೇರಿದಂತೆ ವಿವಿಧ ಎಕ್ವಿಪ್ಮೆಂಟ್ನೊಂದಿಗೆ ಎನ್ಡಿಆರ್ಎಫ್ ತಂಡ ಕೊಡಗು ಜಿಲ್ಲೆಗೆ ಆಗಮಿಸಿದ್ದು, ಜಿಲ್ಲಾಧಿಕಾರಿಗಳ ಆದೇಶದಂತೆ ಕೊಡಗು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಲಿದೆ. ಜಿಲ್ಲಾಡಳಿತ ಈಗಾಗಲೇ ಕೆಲವೊಂದು ಪ್ರವಾಹ ಪೀಡಿತ ಪ್ರದೇಶಗಳನ್ನು ಗುರುತು ಮಾಡಿವೆ. 47 ಪ್ರದೇಶಗಳಿಂದ ಪ್ರವಾಹ ಹಾಗೂ 43 ಪ್ರದೇಶಗಳಿಂದ ಭೂಕುಸಿತ ಪ್ರದೇಶಗಳೆಂದು ಗುರುತಿಸಲಾಗಿದ್ದು, ಅಂತಹ ಸೂಕ್ಷ್ಮ ಪ್ರದೇಶಗಳಿಗೆ ತೆರಳಿ ಪರಿಶೀಲನೆ ನಡೆಸಲಿದೆ. ಈಗಾಗಲೇ ಜಿಲ್ಲೆಗೆ ಆಗಮಿಸಿರೋ ಎನ್ಡಿಆರ್ಎಫ್ ತಂಡ ಮಡಿಕೇರಿಯ ಮೈತ್ರಿ ಹಾಲ್ನಲ್ಲಿ ವಾಸ್ತವ್ಯ ಹೂಡಿದ್ದು, ಮಳೆಗಾಲ ಮುಗಿಯುವವರೆಗೂ ಹಾಗೂ ಜಿಲ್ಲಾಡಳಿತದ ಆದೇಶದವರೆಗೂ ಜಿಲ್ಲೆಯಲ್ಲಿ ತಂಗಲಿರುವುದಾಗಿ ಮಾಹಿತಿ ನೀಡಿದ್ದಾರೆ. ಒಟ್ಟಿನಲ್ಲಿ ಇದೀಗ ಕೊಡಗಿಗೆ ಆಗಮಿಸಿರೋ ರಕ್ಷಣಾ ತಂಡಗಳು ಜಿಲ್ಲೆಯಲ್ಲೇ ವಾಸ್ತವ್ಯ ಹೂಡಲಿದ್ದು, ಏನೇ ಅಪಾಯ ಅನಾಹುತಗಳು ಸಂಭವಿಸಿದರೆ ತಕ್ಷಣದಲ್ಲಿ ಜಿಲ್ಲೆಯ ಜನತೆಯ ನೆರವಿಗೆ ಧಾವಿಸಲಿದ್ದು, ಜಿಲ್ಲೆಯ ಜನತೆ ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲವೆಂದು ಅಭಯ ನೀಡಿದೆ. ಆರ್ಸಿಯಿಂದ ಬಂದಿದ್ವಿ, 24 ಜನ ಬಂದಿದ್ವಿ ಒಟ್ಟಿಗೆ. ಈಗ ಫ್ಲಡ್ದು ಬೋಟ್ ಎಲ್ಲ ತಂದಿದ್ವಿ, 4 ಬೋಟು, 4 OBM ಎಲ್ಲ ತಂದಿದ್ವಿ. ಯಾವುದೇ ಒಂದು ಘಟನೆ ಆದರೂ ನಾವು ರೆಡಿ ಇದ್ದೀವಿ. ಯಾವುದೇ ಒಂದು ಘಟನೆ ಆದ್ರೂ ತುರಂತ ನಾವು ಪಟ್ಟಂತ ಹೋಗಿ ರೆಸ್ಕ್ಯೂ ಮಾಡೋದಕ್ಕೆ ಎಲ್ಲ ರೆಡಿ ಇದ್ದೀವಿ. ಎಲ್ಲದೂ 24 ಜನ ಇದ್ದೀವಿ. ಟೀಮ್ ಯಾರ್ಯಾರಿದ್ದಾರೆ, ಏನು ಕಮಾಂಡರ್? ಈಗ ನಮಗೆ ರಾಮ್ಬಾಯ್ ಸಾಬ್ ಅಂತ ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ, ರಾಜ್ಕುಮಾರ್ ಸರ್ ಅಂತ ASI ಸರ್ ಇದ್ದಾರೆ, ಬಾಕಿ ಹವಾಲ್ದಾರ್ಸ್ ಇದ್ದಾರೆ, ಕಾನ್ಸ್ಟೇಬಲ್ಸ್ ಇದ್ದಾರೆ. ಎಲ್ಲ ಟೋಟಲ್ ಒಂದು 24 ಜನ ಬಂದಿದೆ ಸರ್. 4 OBM ಇದೆ, 4 ಬೋಟ್ ಇದೆ, ಮತ್ತು ಐಟಮ್ಸ್ ಎಲ್ಲ ಇದೆ ನಮ್ಮ ಹತ್ರ. ಯಾವುದೇ ಒಂದು ಆಪತ್ತಿ ಬಂದ್ರೆ ಎಲ್ಲ ಐಟಮ್ಸ್ ಇದೆ ಸರ್. ಇಬ್ಬರು ಹಳಬರಿದ್ದಾರೆ, ಬಾಕಿ ಎಲ್ಲ ಹೊಸಬ್ರೆ. ನಿನ್ನೆ ಸಂಜೆ ಒಂದು 8:30 ಬಂದಿದ್ವಿ. ಈಗ DC ಸಾಬ್ ಮೀಟಿಂಗ್ ಇದೆ, ನಂತರ ನಾಳೆಯಿಂದ ಸರ್ ಹೇಳಿದ್ದಾರೆ, ನಾಳೆಯಿಂದ ವಿಸಿಟ್ ಮಾಡ್ತೀವಿ ಎಲ್ಲ ಪ್ಲೇಸ್. ಮಂಜಿನ ನಗರಿ ಮಡಿಕೇರಿಯಲ್ಲಿ ಮೈಸೂರು ರೇಷ್ಮೆ ಸೀರೆಗಳ ಪ್ರಸಿದ್ಧ ಮಳಿಗೆ ಚಾಮುಂಡಿ ಸಿಲ್ಕ್ಸ್ ವತಿಯಿಂದ ಅಪ್ಪಟ ರೇಷ್ಮೆ ಸೀರೆಗಳ ಮಾರಾಟ ಮತ್ತು ಪ್ರದರ್ಶನ ಆರಂಭಗೊಂಡಿದೆ. ಮಡಿಕೇರಿಯ ಬ್ರಾಹ್ಮಣರ ಬೀದಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದಲ್ಲಿ ಆರಂಭಗೊಂಡ ಶ್ರೀ ಚಾಮುಂಡಿ ಸಿಲ್ಕ್ಸ್ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಮಡಿಕೇರಿ ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅನಿತಾ ಪೂವಯ್ಯ, ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ನಡೀತಾ ಇರುವ ಈ ಪ್ರದರ್ಶನ ಯಶಸ್ವಿಯಾಗಿ ನಡೆಯಲಿ ಅಂತ ಶುಭ ಹಾರೈಸಿದರು. ಪ್ರದರ್ಶನಕ್ಕೆ ಮಡಿಕೇರಿಯ ನಾಗರಿಕರು ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು. ದೂರದ ಊರಿಂದ ಖರೀದಿ ಮಾಡುವ ಬದಲು ನಮ್ಮ ನಗರದಲ್ಲಿ ಖರೀದಿಸಲು ಈ ಪ್ರದರ್ಶನ ಮತ್ತು ಮಾರಾಟ ಉಪಯುಕ್ತವಾಗಿದೆ ಎಂದು ಅಭಿಪ್ರಾಯಪಟ್ಟರು. ನಾವು ಚಾಮುಂಡಿ ಟೆಕ್ಸ್ಟೈಲ್ಸ್ ಸಿಲ್ಕ್ ಮಿಲ್ಸ್ನಿಂದ ಬೆಂಗಳೂರಿನಿಂದ ನಾವು ಬಂದಿದ್ದೀವಿ. ನಮ್ಮದು ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ 2 ಶೋರೂಮ್ಸ್ ಇದೆ. ಸೊ ನಮ್ಮಲ್ಲಿ ಕ್ರೇಪ್ ಸ್ಯಾರೀಸು, ಸಾಫ್ಟ್ ಸಿಲ್ಕ್ ಸ್ಯಾರೀಸು, ಜಾರ್ಜೆಟ್ಟು, ಚಿಫಾನು ಅಂತ 4 ವೆರೈಟೀಸು ಸ್ಯಾರೀಸ್ ಇದೆ. ಸೊ ನಾವು ಎಲ್ಲರಿಗೂ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಅತಿ ಕಡಿಮೆ ಬೆಲೆಯಿಂದ ನಾವು ಸೇಲ್ ಮಾಡ್ತಾಯಿದ್ದೀವಿ. ಮಡಿಕೇರಿಯಲ್ಲಿ ಪ್ರಪ್ರಥಮವಾಗಿ ಇಲ್ಲಿ ಸೇಲ್ ಮಾಡೋದಕ್ಕಿಂತ ನಾವು ಬಂದಿದ್ದೀವಿ. ಸೊ ಈ ಅವಕಾಶನ ಎಲ್ಲ ಜನರು, ಮಡಿಕೇರಿ ಜನರೆಲ್ಲನೂ ಸದ್ವಿನಿಯೋಗ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ನಾವು ಭಾವಿಸ್ತೀವಿ. 1947 ಶ್ರೀಯುತ ಮುತ್ತಯ್ಯ ಹಾಗೂ ಶ್ರೀಮತಿ ವಲ್ಲಿ ಮುತ್ತಯ್ಯ ಅವರು ಇದರ ಸಂಸ್ಥಾಪಕರು. ಅವತ್ತಿನಿಂದ ಇವತ್ತಿನವರೆಗೂ ಗ್ರಾಹಕರಿಗೆ ಪ್ಯೂರ್ ಸಿಲ್ಕ್ ಆ್ಯಂಡ್ ಪ್ಯೂರ್ ಗೋಲ್ಡ್ ಜರಿ, 100% ಶುದ್ಧ ಚಿನ್ನದ ಜರಿ ಹಾಗೂ ಶುದ್ಧ ರೇಷ್ಮೆ ಸೀರೆಯನ್ನು ನೀಡುವುದರ ಮುಖಾಂತರ ಸತತ 76 ವರ್ಷಗಳಿಂದ ಗ್ರಾಹಕರಿಗೆ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ. ನಮ್ಮಲ್ಲಿ 10,000 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸಸ್ ಇದೆ. ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ನಾವು ಇಲ್ಲಿ ಸೇಲ್ಸ್ ಕಮ್ ಎಕ್ಸಿಬಿಷನ್ ಹಾಕಿದ್ದೀವಿ. ಈ ಸಂದರ್ಭ ಬ್ರಾಹ್ಮಣರ ವಿದ್ಯಾನಿಧಿ ಸಂಘದ ಕಾರ್ಯದರ್ಶಿ ಅರುಣ್ ಕುಮಾರ್, ಚಾಮುಂಡಿ ಸಿಲ್ಕ್ಸ್ನ ಮಾರುಕಟ್ಟೆ ಮುಖ್ಯಸ್ಥರಾದ ಪ್ರಭಾಕರ್, ಮೈಸೂರು ವಿಭಾಗದ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾದ ಗೀತಾ ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಅಪ್ಪಟ ಮೈಸೂರು ರೇಷ್ಮೆ ಸೀರೆಗಳ ಪ್ರದರ್ಶನ ಮತ್ತು ಮಾರಾಟ ಜೂನ್ 12ರವರೆಗೆ ನಡೆಯಲಿದೆ. ಹಬ್ಬ
ಇದೇನಪ್ಪ ಈ ಕುಗ್ರಾಮದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ ಅಂತ ಹುಬ್ಬೇರಿಸಬೇಡಿ. ಇದು ಸ್ಕೂಲ್ ಬ್ಯಾಂಕ್ ಆಫ್ ಮುಳ್ಳೂರು. ಶಿಕ್ಷಕ ಸತೀಶ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಸ್ಥಾಪನೆ ಮಾಡಿರುವ ಬ್ಯಾಂಕ್ ಇದಾಗಿದೆ. ಸಂಪಾದನೆಯಿಂದ ಪ್ರೋತ್ಸಾಹಿಸಲು ಮಾಡಿರುವ ಬ್ಯಾಂಕ್ ಅಲ್ಲ, ಬದಲಾಗಿ ಮಕ್ಕಳಲ್ಲಿ ಜಂಕ್ ಫುಡ್ಗಳ ಸೇವನೆಯಿಂದ ಮಿತಗೊಳಿಸಿ ಉಳಿತಾಯ ಮನೋಭಾವನೆಯಿಂದ ಪ್ರೋತ್ಸಾಹಿಸಿ ತನ್ಮೂಲಕ ಬ್ಯಾಂಕಿಂಗ್ ವ್ಯವಹಾರಗಳ ಅರಿವು ಮೂಡಿಸುವ ಸಲುವಾಗಿ ಶಾಲೆಯಲ್ಲಿ ಸ್ಥಾಪಿತಗೊಂಡಿರುವ ಬ್ಯಾಂಕಿಂಗ್ ವ್ಯವಸ್ಥೆ. ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ 37 ವಿದ್ಯಾರ್ಥಿಗಳಿಗೂ ಒಂದೊಂದು ಲಾಕರ್ ಒಳಗೊಂಡಂತೆ ಒಂದು ಖಜಾನೆಯಿಂದ ಸಿದ್ಧಪಡಿಸಲಾಗಿದೆ. ವಿದ್ಯಾರ್ಥಿಗಳು ತಮ್ಮ ಲಾಕರ್ಗಳಲ್ಲಿ ತಾವು ವಾರದ ದಿನಗಳಲ್ಲಿ ಉಳಿಸಿರುವ ಚಿಲ್ಲರೆ ಹಣಗಳಿಂದ ತಂದು ಹಾಕ್ತಾರೆ. ಶಿಕ್ಷಕರು ಅದನ್ನ ವಿದ್ಯಾರ್ಥಿಗಳಿಗೆ ನೀಡಿರುವ ಪಾಸ್ಬುಕ್ಗಳಲ್ಲಿ ನಮೂದಿಸುವುದರ ಜೊತೆಗೆ ಖಜಾನೆಯಲ್ಲಿ ಇಟ್ಟಿರುವ ಲೆಡ್ಜರ್ನಲ್ಲಿ ಕೂಡ ಬರೆದುಕೊಳ್ಳುತ್ತಾರೆ. 100 ರೂಪಾಯಿ ಸಂಗ್ರಹಿಸಿದ ವಿದ್ಯಾರ್ಥಿಗಳಿಗೆ ಬೋನಸ್ ಆಗಿ 1 ಪೆನ್ಸಿಲ್, 200 ರೂಪಾಯಿ ಸಂಗ್ರಹ ಮಾಡಿದ ವಿದ್ಯಾರ್ಥಿಗಳಿಗೆ 1 ಪೆನ್, 300 ರೂಪಾಯಿ ಸಂಗ್ರಹ ಮಾಡಿದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ವಿದ್ಯಾರ್ಥಿಗಳಲ್ಲಿ ಬಡ್ಡಿಯ ಬಗ್ಗೆ ಅರಿವು ಮೂಡಿಸಲು 500 ರೂಪಾಯಿ ಸಂಗ್ರಹ ವಿದ್ಯಾರ್ಥಿಗಳಿಗೆ 5% ಬಡ್ಡಿಯಿಂದ ಶಿಕ್ಷಕರೇ ನೀಡುವುದರ ಮೂಲಕ ಉಳಿತಾಯಕ್ಕೆ ಪ್ರೋತ್ಸಾಹ ನೀಡಲಾಗ್ತಾ ಇದೆ. 1000 ರೂಪಾಯಿ ಉಳಿತಾಯ ಪೂರೈಸಿದ ವಿದ್ಯಾರ್ಥಿಯ ಹಣವನ್ನು ಆನ್ಲೈನ್ ಮೂಲಕ ನೇರವಾಗಿ ವಿದ್ಯಾರ್ಥಿಯ ನಿಜವಾದ ಬ್ಯಾಂಕ್ ಖಾತೆಗೆ ಹಾಕಲಾಗುತ್ತದೆ ಎಂದು ಶಿಕ್ಷಕ ಸತೀಶ್ ತಿಳಿಸುತ್ತಾರೆ. ಸಂಗ್ರಹಿಸಿದ ಹಣವನ್ನು ವರ್ಷಾಂತ್ಯದಲ್ಲಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರವಾಸಕ್ಕೆ, ಶಾಲಾ ವಾರ್ಷಿಕೋತ್ಸವಕ್ಕೆ, ಲೇಖನ ಸಾಮಗ್ರಿಗಳಿಂದ ಕೊಳ್ಳಲು ಬಳಸಿಕೊಳ್ಳಬಹುದಾಗಿದೆ. ಏನು ಹಣವನ್ನ ಕೊಡ್ತಾರೆ ಅದನ್ನ ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಆನಂತರ ಮಕ್ಕಳು ಪ್ರತಿಯೊಂದನ್ನು ಏನು ಹಣವನ್ನ ಹಾಕುವಾಗ 4 ಮತ್ತು 5 ಚಲನ್ನ ತುಂಬುತ್ತಾರೆ. ಚಲನ್ನ ಕೂಡ ತುಂಬಿ ಹಾಕುವಂಥದ್ದು. ಅವ್ರು ವಿತ್ ಡ್ರಾ ಮಾಡ್ಕೊಳ್ಳಿಕ್ಕೆ ವಿತ್ ಡ್ರಾ ಫಾರ್ಮ್ಗಳು, ಆನಂತರ ಚೆಕ್ ಸ್ಲಿಪ್ ಗಳನ್ನು ಕೂಡ ಇದೀವಿ. ಮಕ್ಕಳಿಗೆ ಅದು ಅರಿವಾಗಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಬ್ಯಾಂಕಿಂಗ್ ವ್ಯವಹಾರದ ಸಂಪೂರ್ಣ ಅರಿವು ಅವ್ರಿಗೆ ಬರಬೇಕು ಅಂತ ಮಾಡಿದ್ವಿ. ಮಕ್ಕಳು ಈ ಏನು ಕಲೆಕ್ಟ್ ಮಾಡಿದ ಅಷ್ಟು ಹಣವನ್ನ ಅವರು ಮುಂದೆ ಲೇಖನ ಸಾಮಗ್ರಿಗಳನ್ನ ಕೊಳ್ಳಿಕ್ಕೆ ತಗೋಬಹುದು. ಏನು ವರ್ಷ ಪ್ರತಿ ಶೈಕ್ಷಣಿಕ ಪ್ರವಾಸ ಏನು ಹೋಗ್ತೀವಿ ಅದಕ್ಕೆ ಬಳಸ್ಕೊಳ್ಬಹುದು. ಏನು ವಾರ್ಷಿಕೋತ್ಸವ ನಡೆಸ್ತೀವಿ ಆ ಸಂದರ್ಭದಲ್ಲೂ ಕೂಡ ಬಳಸ್ಕೋಬಹುದು. ಈ ರೀತಿ ಅವರಿಗೆ ಅನುಕೂಲ ಆಗುವಂತೆ, ಅನಂತರ ಮಕ್ಕಳಿಗೂ ಕೂಡ ತುಂಬಾ ಅನುಕೂಲ ಆಗ್ಲಿ ಅನ್ನೋದು ಅವರಲ್ಲಿ ಉಳಿತಾಯವನ್ನ ಪ್ರೋತ್ಸಾಹಿಸೋ ಸಲಾಗಿ ಅವ್ರು 100 ರೂಪಾಯಿ ಸಂಗ್ರಹಣೆ ಮಾಡಿದ ಒಂದು ಪೆನ್ಸಿಲ್ ಬೋನಸ್ ಕೊಡುವಂಥದ್ದು, 200 ರೂಪಾಯಿ ಆಯ್ತು ಅಂದ್ರೆ ಅವರಿಗೆ ನೋಟ್ಬುಕ್ ನ ಕೊಡುವಂಥದ್ದು. ಈ ರೀತಿ 500 ರೂಪಾಯಿ ಸಂಗ್ರಹಿಸಿದ ವಿದ್ಯಾರ್ಥಿಗೆ 5% ಬಡ್ಡಿಯನ್ನು ಕೂಡ ಕೊಡುವಂಥದ್ದನ್ನ ಕೂಡ ನಾವೇನ್ ಮಾಡಿದೀವಿ ಈ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಶಾಲೆಯಲ್ಲಿ ಮಾಡ್ತಾ ಹೋಗ್ತಾ ಇದೀವಿ. ಬ್ಯಾಂಕಿಂಗ್ ವ್ಯವಹಾರದ ಅನುಭವ ಮೂಡಿಸುವ ಸಲುವಾಗಿ ವಿದ್ಯಾರ್ಥಿಗಳು ಚಲನ್ ತುಂಬಿ ಹಣ ಕಟ್ಟುವ ಹಾಗೂ ವಿತ್ಡ್ರಾ ಫಾರ್ಮ್ ಮತ್ತು ಚೆಕ್ ಮೂಲಕ ಹಣ ಹಿಂಪಡೆಯುವ ಯೋಜನೆಯಿಂದ ಕೂಡ ವಿದ್ಯಾರ್ಥಿಗಳಿಗೆ ಒದಗಿಸಲಾಗಿದೆ. ವಿದ್ಯಾರ್ಥಿಗಳ ಅನುಭವಕ್ಕಾಗಿ ಬ್ಯಾಂಕ್ ಆಡಳಿತ ಮಂಡಳಿಯಿಂದ ಕೂಡ ರಚನೆ ಮಾಡಲಾಗಿದ್ದು, ತನ್ವಿ ಎಂಎ ಸ್ಕೂಲ್ ಬ್ಯಾಂಕ್ ಆಫ್ ಮುಳ್ಳೂರಿನ ಮ್ಯಾನೇಜರ್ ಆಗಿ, ಪುಣ್ಯ ಅಕೌಂಟೆಂಟ್ ಆಗಿ, ವಿದ್ಯಾ ಎಂಎಲ್ ಕ್ಯಾಷಿಯರ್ ಆಗಿ ನೇಮಕಗೊಂಡಿದ್ದಾರೆ. ಪುರಸಭಾ ಕಾನೂನಿನಲ್ಲಿ ಉಲ್ಲೇಖಿಸಿರುವಂತೆ ಮಾಸಿಕ ಸಭೆಯಿಂದ ಕರೆಯಬೇಕು ಎಂಬುದಿದೆ. ಆದರೆ ಪಟ್ಟಣ ಪಂಚಾಯಿತಿ ಆಡಳಿತಾರೂಢ ಬಿಜೆಪಿ ಸದಸ್ಯರು ಸುಮಾರು 3 ತಿಂಗಳಿಂದ ಸಭೆಯನ್ನ ಕರೆಯದೆ ಸಭೆಗೆ ಗೈರು ಹಾಜರಾಗಿ ಕಾರ್ಯಸೂಚಿಯಂತೆ ಸಭೆಯನ್ನ ನಡೆಸದಿರುವುದು ಸ್ಪಷ್ಟವಾಗಿ ಪುರಸಭಾ ಮತ್ತು ಸಂವಿಧಾನದ ಕಾನೂನು ಉಲ್ಲಂಘಿಸಲಾಗಿದೆ ಎಂದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಆರೋಪಿಸಿವೆ. ಪಟ್ಟಣ ಪಂಚಾಯಿತಿ ವಿರಾಜಪೇಟೆಯ ವಿರೋಧ ಪಕ್ಷದ ಚುನಾಯಿತ ಸದಸ್ಯರು ನಗರದ ನಿರೀಕ್ಷಣಾ ಮಂದಿರದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಾಜೇಶ್ ಪದ್ಮನಾಭ ಅವರು ದಿನಾಂಕ 26ರಂದು ನಿಗದಿಗೊಂಡಿದ್ದ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರು ಸೇರಿದಂತೆ ನಾಮನಿರ್ದೇಶಿತ ಸದಸ್ಯರು ಮತ್ತು ಬಿಜೆಪಿಯ ಸರ್ವ ಸದಸ್ಯರು ಗೈರು ಹಾಜರಾಗಿ ಸಭೆಯಿಂದ ಮುಂದೂಡಲಾಗಿತ್ತು. ಸಾಮಾನ್ಯ ಸಭೆ ಇಂದು ನಡೆಯಿತು. ಇಂದಿನ ಸಭೆಯಲ್ಲಿ ಈ ಹಿಂದಿನ ಸಭೆಯಲ್ಲಿ ನೀಡಲಾಗಿದ್ದ ಕಾರ್ಯಸೂಚಿಯಂತೆ ಸಭೆಯು ಆರಂಭವಾಗಬೇಕಿತ್ತು. ಆದರೆ ಒಂದೇ ಸಭೆಯಲ್ಲಿ 2 ಕಾರ್ಯಸೂಚಿಗಳನ್ನು ಅನುಸರಿಸಿಕೊಂಡು ಸಭೆ ನಡೆಸ್ತಾ ಇರುವುದು ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆಯಾಗಿರುವುದು ಕಂಡುಬಂದಿದೆ. 1964ರ ಪುರಸಭಾ ಕಾನೂನಿನಲ್ಲಿ ಉಲ್ಲೇಖವಾಗಿರುವಂತೆ ಸಭೆಯಲ್ಲಿ ನಿಗದಿಗೊಳಿಸಿದ ಕಾರ್ಯಸೂಚಿ ಪಟ್ಟಿಯಿಂದ ಮುಂದೂಡಲಾಗಿರುವ ಸಭೆಯಲ್ಲಿ ಪುನರ್ ಆರಂಭಿಸಬೇಕು. ಅಲ್ಲದೆ ಹೊಸತಾದ ಕಾರ್ಯಸೂಚಿ ಪಟ್ಟಿ ಸಭೆಯ ನಂತರದಲ್ಲಿ ಸಭೆಯ ಅನುಮತಿ ಪಡೆದು ಪಟ್ಟಿ ನೀಡಬಹುದಾಗಿದೆ ಎಂದು ತಿಳಿಸಿದೆ.
ಆಡಳಿತಾರೂಢ ಬಿಜೆಪಿ ಪಕ್ಷವು ಕಾನೂನನ್ನು ಉಲ್ಲಂಘಿಸಿದೆ ಎಂದು ಆರೋಪಿಸಿದರು. ಈ 9ನೇ ತಾರೀಕು ಸಭೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಬಂದಂಥ ಸಭೆಯಲ್ಲಿ ಮೊದಲನೇದಾಗಿ ನಮಗೆ ಕಾರ್ಯಸೂಚಿ ಕೊಟ್ಟು ನಿಮಗೆ ಇದ್ರದ್ದು ಒಂದು ಪೇಪರ್ ಕೊಡ್ತೇನೆ ನಾವು. ಕಳೆದ ಬಾರಿ ಕಾರ್ಯಸೂಚಿ ಸಭೆ ಏನಿತ್ತು ಅಂತ ಫಸ್ಟ್ ವಿಚಾರ ಏನಿತ್ತು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರ ಆಯ್ಕೆ ಮಾಡುವ ಬಗ್ಗೆ ವಿಚಾರ ಇತ್ತು. ಇವತ್ತು ಕೊಟ್ಟಂತ ನಿನ್ನೆ ನಮಗೆ ಬಂದಂತ 9ನೇ ತಾರೀಕು ಬಂದಂತ ಸಭೆಯ ಕಾರ್ಯಸೂಚಿ ಆಗಿದೆ ಅಂತ ಫಸ್ಟ್ ಆ ವಿಚಾರವನ್ನ ಅವರು ಮರೆಮಾಚಿದ್ದಾರೆ ಮತ್ತು ಕೈಬಿಟ್ಟಿದ್ದಾರೆ. 1ನೇದಲ್ಲಿ ಇದ್ದಂತ ಕಾರ್ಯಸೂಚಿಯನ್ನ ಕೊನೆಗೆ ಮಾಡಿದ್ದಾರೆ, ಅವರು 30ಕ್ಕೆ ಮಾಡಿದ್ದಾರೆ. ಇದರ ಒಳಗೆ ಮರ್ಮ ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಪಟ್ಟಣ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಗೆ ಮುಖ್ಯನೋ ಸ್ಥಾಯಿ ಸಮಿತಿ ಅಷ್ಟೇ ಮುಖ್ಯ. ಸ್ಥಾಯಿ ಸಮಿತಿ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಇದು ಸರ್ಕಾರದಿಂದ ಬಂದಂತ ನಿಯಮಾವಳಿ ಅಲ್ಲ. ನಮ್ಮ 1964 ಆಕ್ಟ್ ಪ್ರಕಾರ ನಮ್ಮ ಸದಸ್ಯರ ಒಳಗಡೆ ಒಂದು ಅಧ್ಯಕ್ಷರು ಮಾಡುವಂತ ವಿಚಾರ ಅದು ಅಧಿಕಾರ ವಿಕೇಂದ್ರೀಕರಣ ಮಾಡೋದು, ಎಲ್ಲರಿಗೂ ಒಂದು ಅಧಿಕಾರ ಸಿಗಬೇಕು ಅಂತ ಹೇಳೋ ವಿಚಾರದಲ್ಲಿ ಮಾಡಬೇಕಾಗಿರೋದು. ಆ ಬಗ್ಗೆ ನಾವು ಗಮನಿಸಿದ್ರಿಂದ ಮತ್ತು ನನಗೆ ಗೊತ್ತಿರೋ ಮಟ್ಟಿಗೆ ನಮಗೆ ಬಹುಮತ ಇದ್ದಿದ್ದರಿಂದ ಅವರು ಅದನ್ನ ಅವತ್ತು ಮುಂದೂಡಿದ್ದಾರೆ. ಹಾಗಾಗಿ ಇವತ್ತು ಆ ಕೆಲಸ ಮಾಡಿದ್ದಾರೆ. ಪಟ್ಟಣ ರಂಜಿ ಪೂಣಚ್ ಅವರು ಮಾತನಾಡಿ, ವಿರಾಜಪೇಟೆ ನಗರವು ಬೆಟ್ಟ ಗುಡ್ಡ ಪ್ರದೇಶವಾಗಿದ್ದು ಮುಂಗಾರು ಪ್ರವೇಶವಾದರೂ ಅಭ್ಯರ್ಥಿಯತ್ತ ಚಿಂತನೆ ಮಾಡದೆ ಅಧಿಕಾರಕ್ಕಾಗಿ ಮಾತ್ರ ಸೀಮಿತವಾಗಿರುವಂತೆ ಬಿಜೆಪಿ ಪಕ್ಷ ವರ್ತನೆ ಮಾಡ್ತಾ ಇದೆ. ಸಾಮಾನ್ಯ ಸಭೆ ಫೆಬ್ರವರಿ ತಿಂಗಳ 11ನೇ ತಾರೀಕಿಗೆ ನಡೆದಿತ್ತು. ಇಂದಿನವರೆಗೆ ಸಾಮಾನ್ಯ ಸಭೆಯೂ ನಡೆಯದಿರುವುದು ನಗರದ ಅಭಿವೃದ್ಧಿ ಕುಂಠಿತವಾಗಿರುವುದಕ್ಕೆ ಸಾಕ್ಷಿಯಾಗಿದೆ. ಸ್ಥಾಯಿ ಸಮಿತಿ ಅಧ್ಯಕ್ಷರು ಸಮಿತಿ ರಚನೆಗೆ ಮುಂದಾಗಬೇಕಿತ್ತು. ಆದರೆ ಬಹುಮತ ಇಲ್ಲದ ಕಾರಣ ಚುನಾವಣೆಯಿಂದ ಮುಂದೂಡಿಕೊಂಡು ಹೋಗ್ತಾ ಇದೆ. ಅಭ್ಯರ್ಥಿ ಕೆಲಸ ಮಾತ್ರ ಶೂನ್ಯವಾಗಿದೆ ಎಂದರು. ಯಾಕಂದ್ರೆ ಪಟ್ಟಣ ಪಂಚಾಯತಿ ವ್ಯವಸ್ಥೆಯಲ್ಲಿ ಆಗಿರ್ತದೆ, ಮಾಸಿಕ ಸಭೆ ಇರಲೇಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಮಳೆಗಾಲ, ಇನ್ನೇನು ಮಾನ್ಸೂನ್ ಇವತ್ತು ಸೆಟ್ ಆಗಿದೆ, ಇನ್ನೇನು ಒಂದು ವಾರದಲ್ಲಿ 10 ದಿವಸದಲ್ಲಿ ಮಳೆ ಬರುವಂಥ ಒಂದು ವ್ಯವಸ್ಥೆ ಇದೆ. ವಿರಾಜಪೇಟೆ ಪಟ್ಟಣ ಅಂತ ಹೇಳುವಂಥ ವಿಚಾರ ಅಂತಂದ್ರೆ ಬೆಟ್ಟಗಾಡಿನಿಂದ ಕೂಡಿದಂಥ ಒಂದು ಪ್ರದೇಶ. ಯಾಕಂದ್ರೆ ಇವತ್ತು ನಾವೆಲ್ಲ ಒಂದು ಜನಪ್ರತಿನಿಧಿಯಾಗಿ ಆಯ್ಕೆಗೆ ಬಂದಿದ್ದೇವೆ. ಜನರ ಸೇವೆ ಮಾಡಬೇಕು ಅಂತ ಹೇಳುವಂಥ ಅಭಿಲಾಷೆಯಿಂದ ನಾವಿತ್ತು ಪಟ್ಟಣ ಪಂಚಾಯತಿಗೆ ಬಂದಿದೆ ಅಂತ ಹೇಳುವಂಥ ವಿಚಾರನ ಹೇಳಬೇಕಾಗುತ್ತೆ. ಆದರೆ ಏನೋ ಒಂದು ಇವತ್ತು ಅಧಿಕಾರ ಕೊಡಿದರೆ ಬಿಜೆಪಿ ಪಕ್ಷದವರು ಇವತ್ತು ಅವರಿಗೆ ಕೇವಲ ಅಧಿಕಾರಕ್ಕಾಗಿ ಇವತ್ತು ಏನು ಒಂದು ಸ್ಥಾಯಿ ಸಮಿತಿ ಅವರ ಕೈಗೆ ಬರಬೇಕು ಅಂತ ಹೇಳೋ ವಿಚಾರಕ್ಕಾಗಿ ಕಳೆದ ತಿಂಗಳು 26/5/2022 ಮೀಟಿಂಗ್ ನಡೆಸಿದ್ರು. ಮೀಟಿಂಗ್ಗೆ ನೋಟಿಸ್ ಮಾಡಿದ್ರು ಎಲ್ಲರಿಗೂ. ಆದರೆ ಅವತ್ತು ಅವರು ಆ ಸಭೆಗೆ ಹಾಜರಾಗಲಿಲ್ಲ. ಈ ಹಾಜರಾತಿ ಯಾಕೆ ಆಗಲಿಲ್ಲ ಅಂತ ವಿಚಾರ ಕೂಡ ಇವತ್ತು ಮೀಟಿಂಗಲ್ಲಿ ಪ್ರಸ್ತಾವನೆ ಮಾಡಲಿಲ್ಲ. ಯಾಕೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ವಿಚಾರ ಅವ್ರು ಹೇಳಲಿಲ್ಲ. ಆದರೆ ಅವ್ರಿಗೇನಂತಾರೆ, ಈ ಕಳೆದ ಮೀಟಿಂಗ್ನಲ್ಲಿ ಅವರು ಸೋಲಿನ ಭೀತಿಯಿಂದ ಬಂದಿಲ್ಲ ಅಂತ ವಿಚಾರ ತಮಗೆಲ್ಲ ಗೊತ್ತಿರುವಂಥ ವಿಚಾರನೆ. ಯಾಕಂದ್ರೆ ವಿರಾಜಪೇಟೆ ಎಲ್ಲ ಜನ ನೋಡಿದ್ರೆ, ಯಾಕಂದ್ರೆ ನಮ್ಮಲ್ಲಿ 10 ಜನರ ಒಂದು ಸದಸ್ಯರ ಬಲ ಇದೆ, ಅವರಿಗೆ ಕೇವಲ ಇರೋದು ಎಷ್ಟು ಅಂತಂದ್ರೆ ಕೇವಲ 6 ಜನ. ಸದಸ್ಯರಾದ ಮೊಹಮ್ಮದ್ ರಫಿ ಅವರು ಮಾತನಾಡಿ, ಸಂವಿಧಾನದ ಕಾನೂನಿಗೆ ಚ್ಯುತಿ ತರುವಂತೆ ಇಂದಿನ ಸಭೆ ನಡೆದಿದೆ. ಪದವಿ, ಅಧಿಕಾರ ಮತ್ತು ಪ್ರತಿಷ್ಠೆಗಾಗಿ ಮಾತ್ರ ಪಟ್ಟಣ ಪಂಚಾಯಿತಿಯ ಆಡಳಿತ ಪಕ್ಷ ಸೀಮಿತಗೊಂಡಿದ್ದು, ಇವರಿಂದ ನಗರದ ಅಭಿವೃದ್ಧಿ ಹೇಗೆ ಸಾಧ್ಯ ಅನ್ನುವುದನ್ನ ನಿರೀಕ್ಷೆ ಮಾಡಬಹುದೆಂದರು. ಉದ್ದೇಶ ಇದೊಂದು ಸಂವಿಧಾನ ವಿರೋಧಿ ನಡೆ. ಯಾಕೆಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾಗಿ ಬಂದಂತ ನಾವುಗಳು ಜನರ ಸಮಸ್ಯೆಗಳನ್ನು ಮಾತಾಡಬೇಕು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸಾಮಾನ್ಯ ಸಭೆಯಲ್ಲಿ ಮಾತಾಡಬೇಕಾಗ್ತದೆ. ಈ ಸಾಮಾನ್ಯ ಸಭೆಯನ್ನೇ ನಡೆಸದಂತಹ ಈ ಆಡಳಿತ ಪಕ್ಷ ನಾವು ಇವರಿಂದ ಇನ್ನೇನು ನಿರೀಕ್ಷೆ ಇಟ್ಕೊಂಡಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತಾದ್ರೂ ಅವರು ಈ ಸಭೆಯನ್ನ ಬಲಿ ಕೊಡಬಾರ್ದಿತ್ತು. ಯಾಕೆಂತ ಹೇಳಿದ್ರೆ ಜನಸಾಮಾನ್ಯರು ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ. ಇವರು ನಮ್ಮ ನಗರಕ್ಕೆ, ನಮ್ಮ ಏರಿಯಾಗಳಿಗೆ ಏನಾದರೂ ಒಂದು ಅಭಿವೃದ್ಧಿ ಪಡಿಸ್ತಾರೆ ಎಂಬಂತ ನಿರೀಕ್ಷೆಯನ್ನು ನಮ್ಮನ್ನು ಇಲ್ಲಿ ಕಳಿಸಿದ್ದಾರೆ. ಆದರೆ ಈ ರೀತಿ ಆಡಳಿತ ನಡೆಸುವಂತ ಆಡಳಿತ ಪಕ್ಷದಿಂದ ಅದು ಯಾವುದು ಕೂಡ ನಡೆಯೋದಿಲ್ಲ. ಯಾಕೆಂತ ಹೇಳಿದ್ರೆ ಸಂವಿಧಾನ ವಿರೋಧಿ ನಡೆಗಳನ್ನ ಇವತ್ತು ನಾವು ಕಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಒಂದು ಸಭೆಗೆ 2 ಅಜೆಂಡಾಗಳು ಯಾವುದೇ ರೀತಿಯಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. 26ನೇ ತಾರೀಕು ನಡೆಸಿದಂತಹ ಸಭೆಯಲ್ಲಿ ಇದ್ದಂತಹ ಏನು ಅಜೆಂಡಾ ಇದೆ ಆ ಕಾರ್ಯಸೂಚಿ ಪ್ರಕಾರನೇ ಇವತ್ತು ಸಭೆ ನಡಿಬೇಕಾಗಿತ್ತು. ಆದ್ರೆ ಇವರ ಅಧಿಕಾರ ಎಲ್ಲಿ ಇವರ ಕೈಯಿಂದ ಬಿಟ್ಟು ಹೋಗ್ತದೋ ಎಂಬಂತ ಒಂದು ಏನು ಅವರಿಗೊಂದು ಹತಾಶೆ ಮತ್ತು ಆತಂಕ. ಸದಸ್ಯರಾದ ಸಿಕೆ ಪ್ರತಿನಾಥ್ ಅವರು ಮಾತನಾಡಿ, ಅಧಿಕಾರದ ಚುಕ್ಕಾಣಿ ಹಿಡಿದ ಬಿಜೆಪಿ ಪಕ್ಷವು ಅಧಿಕಾರಕ್ಕೆ ಬಂದು 1.5 ವರ್ಷವಾದರೂ ಒಟ್ಟು 4 ಸಾಮಾನ್ಯ ಸಭೆಗೆ ಮಾತ್ರ ಸೀಮಿತಗೊಂಡಿದೆ. ಆಡಳಿತ ಪಕ್ಷವು ಆಡಳಿತ ನಡೆಸಲು ಸಂಪೂರ್ಣ ವಿಫಲಗೊಂಡಿದೆ ಎಂದು ಆರೋಪಿಸಿದರು. ಆಡಳಿತ ಬಂದು 1.5 ವರ್ಷ ಆಗಿದೆ. ಈ 1.5 ವರ್ಷದಲ್ಲಿ ನಗರದಲ್ಲಿ ಯಾವ ಒಂದು ಅಭಿವೃದ್ಧಿ ಕೂಡ ಆಗಿಲ್ಲ. ಸಂಪೂರ್ಣ ನಿರ್ಲಕ್ಷ್ಯ. ಈ ಅಭಿವೃದ್ಧಿ
ಕಣ್ಣಾರೆ ನೋಡ್ಬೋದು ವಿರಾಜಪೇಟೆ ನಗರದ ರಸ್ತೆಗಳು ಹೆಂಗಿದೆ, ಎಲ್ಲ ಗುಂಡಿಮಯ ಆಗಿದೆ, ಎಲ್ಲ ಚರಂಡಿಗಳಲ್ಲಾಗಿ ಯಾವ ಒಂದು ಅಭಿವೃದ್ಧಿ ಕೆಲಸ ಕೂಡ ಇಲ್ಲಿ ಆಗ್ತಾ ಇಲ್ಲ. ಈ 1.5 ವರ್ಷದಲ್ಲಿ ಅವರು ಕೇವಲ 4 ಸಾಮಾನ್ಯ ಸಭೆ ಕರೆದಿದ್ದಾರೆ. ಇವರಿಗೆ ಏನು ಅಭಿವೃದ್ಧಿ ಬಗ್ಗೆ ಚಿಂತನೆ ಇದೆಯಾ? ಯಾವ ಚಿಂತನೆಯೂ ಇಲ್ಲ. ಸಂಪೂರ್ಣ ಈ 1.5 ವರ್ಷದ ಆಡಳಿತ ಸಂಪೂರ್ಣ ಕುಸಿದೋಗಿದೆ, ಸಂಪೂರ್ಣ ಹಾಳಾಗಿದೆ. ಇದನ್ನ ಅವರು ಯಾವ ರೀತಿಯಿಂದ ಅವರಿಗೆ ಆಡಳಿತ ನಡೆಸಬೇಕು ಅಂತ ಅವರಿಗೆ ಗೊತ್ತೇ ಇಲ್ಲ. ಈ ಆಡಳಿತ ಹೇಗೆ ನಡೆಸಬೇಕು, ಏನು 1.5 ವರ್ಷದಲ್ಲಿ ಕಣ್ಣಿಗೆ ಕಾಣುವಂಥ ಒಂದೇ ಒಂದು ಅಭಿವೃದ್ಧಿ ಕೆಲಸ ಅವರು ಮಾಡಿಲ್ಲ. ಸಭೆಯಲ್ಲಿ ಜೆಡಿಎಸ್ ಪಕ್ಷದ ಎಚ್ಎಸ್ ಮತೀನ್, ಸದಸ್ಯರಾದ ದೇಚಂಬ ಕಾಳಪ್ಪ, ವಿಆರ್ ರಜನಿಕಾಂತ್, ಕಾಂಗ್ರೆಸ್ ಸದಸ್ಯರಾದ ಫಾಸಿಯಾ ತಬ್ಸುಮ್, ಅಗಸ್ಟಿನ್ ಬೆಂದಿ ಹಾಜರಿದ್ದರು. ವೃದ್ಧ ದಂಪತಿಗಳಿಂದ ಕೋಣೆಯಲ್ಲಿ ಕೂಡಿ ಹಾಕಿ ನಗದು ಮತ್ತು ಚಿನ್ನಾಭರಣಗಳಿಂದ ದರೋಡೆ ಮಾಡಿರುವ ಘಟನೆ ಸಿದ್ದಾಪುರ ಸಮೀಪದ ಮಾಲ್ದಾರೆ ಬಾಡಗ ಗ್ರಾಮದಲ್ಲಿ ನಡೆದಿದೆ. ಮಾಲ್ದಾರೆಯ ಬಾಡಗ ಗ್ರಾಮದ ತಂಗಪ್ಪನ್ ಹಾಗೂ ಜಾನಕಿ ದಂಪತಿಯ ಮನೆಗೆ ಬುಧವಾರ ರಾತ್ರಿ ಸುಮಾರು 9 ಗಂಟೆಗೆ 3 ಮಂದಿ ಮುಸುಕುಧಾರಿಗಳು ಮನೆಯ ಹಿಂಬದಿಯ ಬಾಗಿಲು ಮೂಲಕ ಒಳಗೆ ಪ್ರವೇಶಿಸಿ ಚಿನ್ನ ಹಾಗೂ ನಗದು ನೀಡುವಂತೆ ಬೆದರಿಸಿ ಬಾಯಲ್ಲಿ ಬಟ್ಟೆ ತುರುಕಿ ದಂಪತಿಯನ್ನ ಮನೆಯ ಕೋಣೆಯೊಂದರಲ್ಲಿ ಕೂಡಿ ಹಾಕಿದ್ದರು ಎನ್ನಲಾಗಿದೆ. ಬಳಿಕ ದರೋಡೆಕೋರರು ಮನೆಯಲ್ಲಿದ್ದ ಅಂದಾಜು 1.5 ಲಕ್ಷ ರೂಪಾಯಿ ನಗದನ್ನ ದೋಚಿದ್ದಾರೆ. ನಂತರ ಜಾನಕಿ ಅವರ ಕುತ್ತಿಗೆಯಲ್ಲಿದ್ದ ಸರವೊಂದ ಕಸಿದುಕೊಳ್ಳಲು ಯತ್ನಿಸಿದ ಪರಿಣಾಮ ಅರ್ಧ ಭಾಗ ಸರ ದರೋಡೆಕೋರರ ಕೈ ಸೇರಿದೆ. ಘಟನಾ ಸ್ಥಳಕ್ಕೆ ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಎಂಎ ಅಯ್ಯಪ್ಪ, ಡಿವೈಎಸ್ಪಿ ಗಜೇಂದ್ರ ಪ್ರಸಾದ್, ಸಿಐ ವೆಂಕಟೇಶ್, ಪಿಎಸ್ಐ ಮೋಹನ್ ರಾಜ್ ಭೇಟಿ ನೀಡಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದರೋಡೆ ಪ್ರಕರಣ ದಾಖಲಾಗಿದೆ. ಕೂಡಲೇ ಬೇಕಾಗಿದ್ದಾರೆ ಕೇಬಲ್ ಟಿವಿ ಮತ್ತು ಇಂಟರ್ನೆಟ್ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಅನುಭವವುಳ್ಳ ಅಥವಾ ಐಟಿಐ ತರಬೇತಿ ಹೊಂದಿರುವ ಅಭ್ಯರ್ಥಿಗಳು ಮಡಿಕೇರಿ ಹಾಗೂ ಸೋಮವಾರಪೇಟೆ ಕೇಬಲ್ ಸಂಸ್ಥೆಗೆ ಕೂಡಲೇ ಬೇಕಾಗಿದ್ದಾರೆ. ಆಸಕ್ತರು ಸಂಪರ್ಕಿಸಿ 9845178570 9483534 9980397949. ಅಪ್ಪ ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನು ಸೈಟ್ ತಗೊಂಡೆ. ಎಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs. Gives you treasured memory. Sharda Jewelers. ಮಂಚಿನ ನಗರಿ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ ಕೊಡಗು ಕೇರಳ ಶೈಲಿಯ ರುಚಿಕರ, ಶುಚಿಕರ, ಸ್ವಾದಿಷ್ಟಕರ ಊಟೋಪಚಾರಕ್ಕೆ ಹೆಸರುವಾಸಿಯಾದ ರೆಸ್ಟೋರೆಂಟ್ ತಡ್ಕ. ಕೊಡಗಿನ ಶೈಲಿಯ ಕಡುಂಬಿಟ್ಟು, ನೂಪುಟ್ಟು, ಅಕ್ಕಿ ರೊಟ್ಟಿ, ಘಮಘಮಿಸುವ ಗೀ ರೈಸ್, ಚಿಕನ್ ಕರಿ, ಮಟನ್ ಕರಿ, ಕುರು ಕರಿ, ಕೇರಳ ಶೈಲಿಯ ಸ್ವಾದಿಷ್ಟಕರವಾದ ಪರಿಮಳಯುಕ್ತ ಕುತ್ತಿಪುಟ್ಟು, ಅಪ್ಪಂ, ಕಡ್ಲೆಕರಿ, ಪತ್ತಲ್, ಮೀನ್ ಕರಿ ನಿಮ್ಮ ತಡ್ಕಾದಲ್ಲಿ. ತಡ್ಕಾ ವಿಶೇಷ ಆಕರ್ಷಣೆ ವೆಜ್ ಥಾಲಿ ಮೀಲ್ಸ್, ನಾನ್ ವೆಜ್ ಥಾಲಿ ಮೀಲ್ಸ್,
ಸಮಾರಂಭಗಳಿಗೆ ಕ್ಯಾಟರಿಂಗ್, ಡೋರ್ ಡೆಲಿವರಿ ಸೌಲಭ್ಯವೂ ಇದೆ. ಸಂಪೂರ್ಣ ಶುಚಿತ್ವದೊಂದಿಗೆ ರುಚಿಯಾದ ಆಹಾರಕ್ಕಾಗಿ ಹಿಂದೆ ಬನ್ನಿ. ಹೋಟೆಲ್ ತಡ್ಕ, ಕಾಫಿ ಕೃಪಾ ಕಟ್ಟಡ, ರಾಜಾ ಸೀಟ್ ರಸ್ತೆ, ಗಾಂಧಿ ಮೈದಾನ ಸಮೀಪ, ಮಡಿಕೇರಿ. ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ರುಚಿ ಆಹಾರ, ಕೇರಳ ಶೈಲಿಯ ಊಟೋಪಚಾರ ತಡ್ಕದಲ್ಲಿ. ಸುಂದರ ವಾತಾವರಣ, ಉತ್ತಮ ಸೇವೆಗಾಗಿ ಹಿಂದೆ ಭೇಟಿ ನೀಡಿ. ಹೋಟೆಲ್ ತಡ್ಕ, ಫ್ಯಾಮಿಲಿ ರೆಸ್ಟೋರೆಂಟ್, ಕಾಫಿ ಕೃಪಾ ಕಟ್ಟಡ, ರಾಜಾ ಸೀಟ್ ರಸ್ತೆ, ಮಡಿಕೇರಿ. ಸಂಪರ್ಕಿಸಿ 8904827402. ಸೋಲು ಗೆಲುವು ಗ್ರೌಂಡಲ್ಲಿ ಡಿಸೈಡ್ ಆಗಲ್ಲ. ನಾವು ತಗೊಳ್ಳೋ ಕೋಚಿಂಗ್, ಮಾಡೋ ಪ್ರಾಕ್ಟೀಸ್ ಇಂದ ಡಿಸೈಡ್ ಆಗುತ್ತೆ. ನಿಮ್ ಭವಿಷ್ಯ ಎಲ್ಲೂ ಇಲ್ಲ. ಈ ದಿನ ನೀವು ತಗೊಳ್ಳೋ ನಿರ್ಣಯದಲ್ಲಿದೆ. ಐಐಟಿಎನ್ ಆಗಬೇಕೆನಿಸುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಶ್ರೀ ಚೈತನ್ಯ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್. ಐಐಟಿ ಜೆಇಇ ನಲ್ಲಿ ಟಾಪ್ 10ರೊಳಗೆ, 100ರೊಳಗೆ, 1000ರೊಳಗೆ ರ್ಯಾಂಕ್ಗಳೇ ಲಕ್ಷ್ಯವಾಗಿ ಐಪಿಎಲ್ ಸೂಪರ್ 60, C120 ಪ್ರೋಗ್ರಾಂಗಳು. ಶ್ರೀ ಚೈತನ್ಯ ಬಾಯ್ಸ್ ಅಂಡ್ ಗರ್ಲ್ಸ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಮಂಗಳೂರಿನಲ್ಲಿ 360 ಡಿಗ್ರೀಸ್ ನಲ್ಲಿ ಅಧ್ಯಾಪಕರ ಪರಿವೀಕ್ಷಣೆಯಲ್ಲಿ ವಿದ್ಯಾರ್ಥಿಗಳು ರ್ಯಾಂಕ್ ಸಾಧನೆ ದಿಸೆಯಾಗಿ ಪ್ರೋತ್ಸಾಹ. ತಕ್ಷಣವೇ ಡೌಟ್ ಕ್ಲಾರಿಫಿಕೇಶನ್. ಇನ್ನೂ ಪೂರ್ತಿಯಾಗಿ ಏಕಾಗ್ರತೆಯಿಂದ ಓದಿರಿ. ಶ್ರೀ ಚೈತನ್ಯ ಬಾಯ್ಸ್ ಅಂಡ್ ಗರ್ಲ್ಸ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಮಂಗಳೂರಿನಲ್ಲಿ. ನೀವು ಬಯಸುವ ಐಐಟಿ ಜೆಇಇ ರ್ಯಾಂಕ್ ಸಾಧಿಸಿ. ಐಐಟಿ ಆಗಲಿ, ಬೆಸ್ಟ್ ಕೋಚಿಂಗ್ ಬೆಂಚ್ ಮಾರ್ಕ್ ಶ್ರೀ ಚೈತನ್ಯ. ಸೋಲು ಗೆಲುವು ಗ್ರೌಂಡಲ್ಲಿ ಡಿಸೈಡ್ ಆಗಲ್ಲ. ನಾವು ತಗೊಳ್ಳೋ ಕೋಚಿಂಗ್, ಮಾಡೋ ಪ್ರಾಕ್ಟೀಸ್ ಇಂದ ಡಿಸೈಡ್ ಆಗುತ್ತೆ. ಹಾಗೆ ಮಾರ್ಕ್ಸ್, ರ್ಯಾಂಕ್ಸ್ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಡಿಸೈಡ್ ಆಗಲ್ಲ. ನಾವು ಆಯ್ಕೆ ಮಾಡ್ಕೊಳ್ಳೋ ಕಾಲೇಜ್, ಅವ್ರು ಕೊಡೋ ಕೋಚಿಂಗ್ ಇಂದ ಡಿಸೈಡ್ ಆಗುತ್ತೆ. ಡಾಕ್ಟರ್ ಆಗಬೇಕೆನಿಸುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಶ್ರೀ ಚೈತನ್ಯ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್. ನೀಟ್ ನಲ್ಲಿ 10ರೊಳಗೆ, 100ರೊಳಗೆ, 1000ರೊಳಗೆ ರ್ಯಾಂಕ್ಗಳೇ ಲಕ್ಷ್ಯವಾಗಿ ಏಮ್ಸ್ ಸೂಪರ್ 60, ಎಂಪಿಎಲ್ ಮೆಡಿಕೋನ್ ಪ್ರೋಗ್ರಾಂಗಳು. ಶ್ರೀ ಚೈತನ್ಯ ಬಾಯ್ಸ್ ಅಂಡ್ ಗರ್ಲ್ಸ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಮಂಗಳೂರಿನಲ್ಲಿ. ನಿರಂತರ ಅಧ್ಯಾಪಕರ ಪರಿವೀಕ್ಷಣೆಯಲ್ಲಿ ವಿದ್ಯಾರ್ಥಿಗಳು ರ್ಯಾಂಕ್ ಸಾಧನೆ ದಿಸೆಯಾಗಿ ಪ್ರೋತ್ಸಾಹ. ತಕ್ಷಣವೇ ಡೌಟ್ ಕ್ಲಾರಿಫಿಕೇಶನ್. ಇನ್ನೂ ಪೂರ್ತಿಯಾಗಿ ಏಕಾಗ್ರತೆಯಿಂದ ಓದಿರಿ. ಶ್ರೀ ಚೈತನ್ಯ ಬಾಯ್ಸ್ ಅಂಡ್ ಗರ್ಲ್ಸ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಮಂಗಳೂರಿನಲ್ಲಿ. ನೀವು ಬಯಸುವ ನೀಟ್ ರ್ಯಾಂಕ್ ಸಾಧಿಸಿ. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್. ಒಮ್ಮೆ ನೋಡಿ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. ಕಾಡಾನೆ ದಾಳಿಗೆ ವ್ಯಕ್ತಿಯೋರ್ವ ಗಂಭೀರ ಗಾಯಗೊಂಡ ಘಟನೆ ಪೊನ್ನಂಪೇಟೆ ತಾಲೂಕಿನ ಬೀರುಗದಲ್ಲಿ ನಡೆದಿದೆ. ಗ್ರಾಮದ ನಿವಾಸಿ ಹಾಲಪ್ಪ ಆನೆ ದಾಳಿಗೆ ಒಳಗಾದ ವ್ಯಕ್ತಿ. ಮುಂಜಾನೆ ತೋಟಕ್ಕೆ ತೆರಳುವಾಗ ಕಾಡಾನೆ ದಾಳಿ ನಡೆಸಿದೆ. ಘಟನಾ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾಡಾನೆಗಳ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಸೂಚಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿರುವ 2 ಪ್ರತ್ಯೇಕ ಪ್ರಕರಣಗಳ ವಿಚಾರಣೆಗಾಗಿ ನ್ಯಾಯಾಲಯಕ್ಕೆ ಕರೆತರಲಾದ ಶಂಕಿತ ನಕ್ಸಲ್ ರೂಪೇಶ್ನ ಮುಂದಿನ ವಿಚಾರಣೆಯಿಂದ ಮಡಿಕೇರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜೂನ್ 24ಕ್ಕೆ ಮುಂದೂಡಿದೆ. ಕೊಡಗಿನಲ್ಲಿ ಮಾವೋವಾದಿ ಚಟುವಟಿಕೆ ನಡೆಸಿದ ಆರೋಪ ಎದುರಿಸುತ್ತಿರುವ ಶಂಕಿತ ನಕ್ಸಲ್ ಮುಖಂಡ ರೂಪೇಶ್ನನ್ನ ವಿಚಾರಣೆಗಾಗಿ ಗುರುವಾರ ಮಡಿಕೇರಿಗೆ ಕರೆತರಲಾಗಿತ್ತು. ಬಿಗಿ ಭದ್ರತೆಯಲ್ಲಿ ಕೋರ್ಟಿಗೆ ಹಾಜರುಪಡಿಸುವ ಸಂದರ್ಭ ಎಂದಿನಂತೆ ಮಾವೋವಾದಿ ಜಿಂದಾಬಾದ್ ಅಂತ ನಕ್ಸಲ್ವಾದದ ಪರ ಘೋಷಣೆ ಕೂಗದೆ
ನಗುನಗುತ್ತಲೇ ಕೋರ್ಟ್ ಹಾಲನ್ನ ಪ್ರವೇಶಿಸಿದ. ರೂಪೇಶ್ ವಿರುದ್ಧ ಕರ್ನಾಟಕ, ಕೇರಳ, ತಮಿಳುನಾಡು ಹಾಗೂ ಆಂಧ್ರಪ್ರದೇಶಗಳಲ್ಲಿ ನಕ್ಸಲ್ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರುವ ಬಗ್ಗೆ ಆರೋಪಗಳಿವೆ. 2010ರಲ್ಲಿ ಭಾಗಮಂಡಲ ಸಮೀಪದ ಮುಂಡ್ರೋಟು ಮತ್ತು 2013ರಲ್ಲಿ ಕಾಲೂರು ಗ್ರಾಮದಲ್ಲಿ ಈತ ಪ್ರತ್ಯಕ್ಷನಾಗಿದ್ದ ಎನ್ನಲಾಗಿದೆ. ಮಾತ್ರವಲ್ಲದೆ ಕಾಲೂರಿನ ನಿವಾಸಿ ಗಣೇಶ್ ಎಂಬುವರ ಮನೆಗೆ ನುಗ್ಗಿ ಪಡಿತರ ಸಾಮಗ್ರಿ ಹೊತ್ತೊಯ್ದಿರುವುದು ಮತ್ತು ಗ್ರಾಮಸ್ಥರಿಗೆ ಬೆದರಿಕೆ ಒಡ್ಡಿರುವ ಬಗ್ಗೆ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದ ಬಳಿಕ ಮಡಿಕೇರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಮುಂದಿನ ವಿಚಾರಣೆಯಿಂದ ಜೂನ್ 24ಕ್ಕೆ ಮುಂದೂಡಿತು. ನಂತರ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಕೇರಳಕ್ಕೆ ವಾಪಸ್ ಕರೆದೊಯ್ಯಲಾಯಿತು. ಕಾರ್ಯಸೂಚಿಯಂತೆ ಸಭೆಯನ್ನ ನಡೆಸಲು ವಿಫಲವಾದ ಆಡಳಿತಾರೂಢ ಬಿಜೆಪಿ ನಡೆಗೆ ಧಿಕ್ಕಾರ ಕೂಗಿದ ಪ್ರತಿಪಕ್ಷದ ಸದಸ್ಯರು. ಸಾಮಾನ್ಯ ಸಭೆಯು ಆಡಳಿತ ಪಕ್ಷದ ಸದಸ್ಯರು ವಿಪಕ್ಷಗಳ ನಡುವೆ ಗದ್ದಲದ ಗೂಡಾದ. ಅಧ್ಯಕ್ಷರು ಸಭೆ ಮುಂದೂಡಿದ ಘಟನೆ ಇಂದು ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ನಡೆಯಿತು. ಪಟ್ಟಣ ಪಂಚಾಯಿತಿ ವಿರಾಜಪೇಟೆ ಸಾಮಾನ್ಯ ಸಭೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಟಿಆರ್ ಸುಷ್ಮಿತಾ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಅವರ ಉಪಸ್ಥಿತಿಯಲ್ಲಿ ನಡೆಯಿತು. ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯು ಗದ್ದಲ ಗೊಂದಲ ನಡುವೆ ಸಭೆ ನಡೆಯದೆ ಅಧ್ಯಕ್ಷರು ಸಭೆಯಿಂದ ಮುಂದೂಡಿದ ಪ್ರಸಂಗ ಎದುರಾಯಿತು. ದಿನಾಂಕ 26ರಂದು ನಿಗದಿಗೊಳಿಸಲಾಗಿದ್ದ ಸಾಮಾನ್ಯ ಸಭೆಯು ಅಧ್ಯಕ್ಷರು ಸೇರಿದಂತೆ ಆಡಳಿತಾರೂಢ ಸರ್ವ ಸದಸ್ಯರು ಗೈರು ಹಾಜರಾಗಿದ್ರು. ಪ್ರತಿಪಕ್ಷದ ಸದಸ್ಯರು ಪ್ರತಿಭಟನೆ ನಡೆಸಿ ಸಭೆಯಿಂದ ತ್ಯಜಿಸಿದ್ರು. ಈ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆ ತಾರೀಖು 9ರಂದು ನಿಗದಿಗೊಂಡಿತ್ತು. ಸಭೆಯಲ್ಲಿ ಸದಸ್ಯರಾದ ಸಿಕೆ ಪ್ರತಿನಾಥ್ ಅವರು ತಾರೀಖು 26ರಂದು ನಡೆಯಬೇಕಿದ್ದ ಸಭೆಯಲ್ಲಿ ನೀಡಿರುವ ಕಾರ್ಯಸೂಚಿಯಂತೆ ಸಭೆ ನಡೆಯಬೇಕು, ಅಲ್ಲದೆ ಹೊಸದಾಗಿ ನೀಡಿರುವ ಕಾರ್ಯಸೂಚಿಯಂತೆ ಸಭೆಯನ್ನ ನಡೆಸಬಾರದು ಅಂತ ಪಟ್ಟು ಹಿಡಿದರು. ಈ ಹಿಂದಿನ ಕಾರ್ಯಸೂಚಿಯಲ್ಲಿ ಉಲ್ಲೇಖಿಸಿದಂತೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸಮಿತಿಯ ಆಯ್ಕೆ ಪ್ರಕ್ರಿಯೆ ನಡೆಯಬೇಕಿತ್ತು. ಆದರೆ ಪ್ರಸ್ತುತ ಕಾರ್ಯಸೂಚಿಯಲ್ಲಿ ಸಮಿತಿಯ ಆಯ್ಕೆ ಪ್ರಕ್ರಿಯೆಯು ಕೊನೆಯಲ್ಲಿದೆ. ಇದು ಗೊಂದಲಕ್ಕೆ ಕಾರಣವಾಯಿತು. ಅಧ್ಯಕ್ಷರು ಪ್ರಸ್ತುತ ಕಾರ್ಯಸೂಚಿಯಂತೆ ಸಭೆ ನಡೆಯಲಿದೆ ಎಂದು ಹೇಳಿದರು. ಮಾತಿಗೆ ಮಣಿಯದ ವಿಪಕ್ಷದ ಸದಸ್ಯರು ಸ್ಥಾಯಿ ಸಮಿತಿ ಆಯ್ಕೆ ನಡೆಯಬೇಕೆಂದು ಪಟ್ಟು ಹಿಡಿದರು. ಪ್ರತಿಪಕ್ಷ ವಿಪಕ್ಷಗಳ ನಡುವೆ ವಾದ ವಿವಾದಗಳು ನಡೆದವು.
ಈ ಮಧ್ಯೆ ಸದಸ್ಯರಾದ ಜೂನಾ ಸುನೀತಾ ಅವರು ವಿಪಕ್ಷಗಳ ಸದಸ್ಯರಿಗೆ ಸಭೆಯನ್ನ ಮಾಡಲು ಸಹಕರಿಸಿ ಅಥವಾ ಸಭೆಯಿಂದ ಹೊರ ನಡೆಯಿರಿ ಅಂತ ಹೇಳಿದ ಮಾತಿಗೆ ವಿಪಕ್ಷಗಳ ಕೆಂಗಣ್ಣಿಗೆ ಕಾರಣವಾಯಿತು. ಈ ಮಧ್ಯೆ ಸದಸ್ಯರಾದ ಪೃಥ್ವಿನಾಥ್ ಅವರು ಸಭೆಯ ಕಾರ್ಯಸೂಚಿಯ ಪ್ರತಿ ಅಸಂಬದ್ಧವಾಗಿದೆ ಎಂದು ಪ್ರತಿಗಳಿಂದ ಹರಿದು ಹಾಕಿದ್ರು. ಈ ನಡುವೆ ಸಭೆಯಿಂದ ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು. ನಂತರ ಆರಂಭಗೊಂಡ ಸಭೆಯ ಉಪಾಧ್ಯಕ್ಷರಾದ ವಿನಾಂಕ್ ಕುಟ್ಟಪ್ಪ ಮಾತನಾಡಿ, ಶಾಂತಿಯುತವಾಗಿ ಸಭೆಯಿಂದ ಮುಂದುವರಿಸಲು ಅನುಮತಿ ನೀಡಿ, ಸಭೆಗೆ ಗೌರವ ನೀಡಿ, ನಗರದ ಅಭ್ಯರ್ಥಿಗೆ ಪೂರಕವಾಗಿ ಸ್ಪಂದಿಸುವುದು ಎಲ್ಲರ ಕರ್ತವ್ಯವಾಗಬೇಕೆಂದರು. President and he'll give you the valuable time required. You are all important representatives of the people. So please see to that this is for development work of the town. So please cooperate and see to that this meeting becomes a success. And this is for the development of Virajpet town. So thank you. I humbly request you all to make this meeting a grand success. ಈ ಸಂದರ್ಭ ಮಾತನಾಡಿದ ಸದಸ್ಯ ರಾಜೇಶ್ ಪದ್ಮನಾಭ, ಈ ಹಿಂದೆ ನೀಡಿರುವ ಕಾರ್ಯಸೂಚಿಯಂತೆ ಸಭೆಯಿಂದ ಮುಂದುವರಿಸಬೇಕು ಮತ್ತು ಪೌರಸಭೆ ಕಾನೂನಿನಂತೆ ಸಭೆಯಿಂದ ನಡೆಸಬೇಕು. ಸದಸ್ಯರಾದ ಪಟ್ಟಣ ರಂಜಿ ಪುಣಚ, ಮೊಹಮ್ಮದ್ ರಾಫಿ, ಎಚ್ಎಸ್ ಮತೀನ್ ಅವರು ಧ್ವನಿಗೂಡಿಸಿದರು. ಗೊಂದಲ ಗದ್ದಲ ನಡುವೆ ಸಭೆಯಿಂದ ಮುಂದುವರಿಸಲು ಅಸಾಧ್ಯವಾದ ಹಿನ್ನೆಲೆ ಸಭೆಯಿಂದ ಮುಂದೂಡಲಾಗುತ್ತೆ ಅಂತ ಸಭಾ ಅಧ್ಯಕ್ಷರಾದ ಟಿಆರ್ ಸುಸ್ಮಿತಾ ಅವರು ಹೇಳಿದರು. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿಯ ಅಭಿಯಂತರರಾದ ಹೇಮಕುಮಾರ್, ಆರೋಗ್ಯಾಧಿಕಾರಿ ಸೋಮಶೇಖರ್ ಮತ್ತು ಸಿಬ್ಬಂದಿಗಳು ಹಾಗೂ ನಾಮನಿರ್ದೇಶಿತ ಸದಸ್ಯರಾದ ಸಚಿನ್ ಕುಟ್ಟಯ್ಯ, ಬಿಡಿ ಸುನೀತಾ, ತಸ್ನೀಮ್ ಅಖ್ತರ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೋವಿಡ್ ಪರಿಸ್ಥಿತಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಾಗಿ ಮಾರ್ಪಟ್ಟಿದ್ದ ಅಶ್ವಿನಿ ಆಸ್ಪತ್ರೆಯಿಂದ ಮತ್ತೆ ಟ್ರಸ್ಟ್ ವಹಿಸಿಕೊಂಡಿದೆ ಎಂದು ಆಸ್ಪತ್ರೆಯ ಕಾರ್ಯದರ್ಶಿ ಕುಪ್ಪಂಡ ರಾಜಪ್ಪ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋವಿಡ್ ಸಂದರ್ಭ ಲಕ್ಷಾಂತರ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಇದನ್ನು ವೈದ್ಯಕೀಯ ಕಾಲೇಜು ನಿರ್ವಹಿಸ್ತಾ ಇತ್ತು. ಕೋವಿಡ್ ಪರಿಸ್ಥಿತಿಯಿಂದ ಹೊರಬಂದ ಹಿನ್ನೆಲೆ ಟ್ರಸ್ಟ್ ಮತ್ತೆ ಆಸ್ಪತ್ರೆಯ ಜವಾಬ್ದಾರಿ ವಹಿಸಿಕೊಂಡಿದೆ. ವೈದ್ಯಕೀಯ ಸೇವೆ ನೀಡಲು ಎಲ್ಲ ವ್ಯವಸ್ಥೆಯಿಂದ ಕೈಗೊಂಡಿದೆ. ಮೂಳೆ, ಮಹಿಳೆ ಮತ್ತು ಮಕ್ಕಳು, ಕಣ್ಣು, ENT ಸೇರಿದಂತೆ ಇನ್ನಿತರ ವೈದ್ಯರು ಲಭ್ಯರಿದ್ದಾರೆಂದು ಮಾಹಿತಿ ನೀಡಿದರು. ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಘಟಕ ಸೇವೆ ಲಭ್ಯವಿದೆ. ಮುಂದಿನ ದಿನಗಳಲ್ಲಿ ರಕ್ತನಿಧಿ ಸ್ಥಾಪನೆಗೆ ಮುಂದಾಗಲಾಗುವುದು. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತಕ್ಷಣ ಚಿಕಿತ್ಸೆ ದೊರಕಬೇಕೆಂಬ ಉದ್ದೇಶ ಹೊಂದಲಾಗಿದ್ದು, ಕಾರ್ಡಿಯಾಲಜಿ ವಿಭಾಗ ಉನ್ನತೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ. ಅಲ್ಲದೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಅಭಿವೃದ್ಧಿಗೊಳಿಸಲಾಗಿದೆ. 3 ಕೋಟಿ ರೂಪಾಯಿ ದೇಣಿಗೆ ದೊರೆಯಲಿದ್ದು, ಅದರಲ್ಲಿ ವೈದ್ಯಕೀಯ ಯಂತ್ರೋಪಕರಣ ಖರೀದಿ ಮಾಡಲಾಗುವುದೆಂದು ವಿವರಿಸಿದರು. ಜಿಲ್ಲೆಯಲ್ಲಿ ರೊಬ್ಯಾಟಿಕ್ ಸರ್ಜರಿ ಕ್ರಮವನ್ನು ಪರಿಚಯಿಸುವ ಮಹತ್ವದ ಉದ್ದೇಶವನ್ನು ಟ್ರಸ್ಟ್ ಹೊಂದಿದೆ. ನ್ಯೂಯಾರ್ಕ್ ಸೇರಿದಂತೆ ಇನ್ನಿತರ ದೇಶದ ಜಿಲ್ಲೆಯ ಮೂಲದ ವೈದ್ಯರ ನೆರವಿನಲ್ಲಿ ಈ ಶಸ್ತ್ರಚಿಕಿತ್ಸಾ ವಿಧಾನ ರೂಪಕ್ಕೆ ತರಲಾಗುವುದು. ಇದಕ್ಕೆ 5G ನೆಟ್ವರ್ಕ್ ಅವಶ್ಯಕವಿದೆ ಎಂದರು. ತಜ್ಞರಾಗಿದ್ದಾರೆ. ಶಾಂತ ಸತ್ಯರೂಪ ಅವರು ಇದ್ದಾರೆ. ಅವರು BSc MBBS ಹಾಗೂ ವುಮನ್ ಆ್ಯಂಡ್ ಚಿಲ್ಡ್ರನ್ನಲ್ಲಿ ಸ್ಪೆಷಲೈಸ್ಡ್ ಆಗಿದ್ದಾರೆ. ಇನ್ನೊಬ್ಬರು ಡಾಕ್ಟರ್ ದಿವ್ಯ ಜ್ಯೋತಿ MBBS ENT ಸರ್ಜನ್ ಆಗಿದ್ದಾರೆ. ಅವರು ENT ಸ್ಪೆಷಲಿಸ್ಟ್ ಆಗಿದ್ದಾರೆ. ಇನ್ನೊಬ್ಬರು ಡಾಕ್ಟರ್ ರಂಜನ್ ದೇವರವರು, ಅವರು MSc MBBS, ಅವರು US ಈಗ ವಾಪಸ್ಸಾಗಿ ನಮ್ಮ ಅಶ್ವಿನಿಯನ್ನು ಸದ್ಯದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ಆಂಕೊಲಜಿಸ್ಟ್ನಲ್ಲಿ ಡಾಕ್ಟರ್ ಗಿರೀಶ್, ಅವರಿಗೆ ಮಾರ್ಗದರ್ಶನವಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಪಾಂಡೆ, ನೀವು ಕೇಳಿರಬೇಕು, ಕಿದ್ವಾಯಿ ಆಸ್ಪತ್ರೆ ಡೈರೆಕ್ಟರ್ ಆಗಿದ್ದರು, ಈಗ ರಿಟೈರ್ ಆಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಮತ್ತು ಇನ್ನೊಬ್ಬರು ಡಾಕ್ಟರ್ ಕೃಷ್ಣಮೂರ್ತಿ, ಅವರು ಸಹ ಕಿದ್ವಾಯಿಯ ಡೈರೆಕ್ಟರ್ ಆಗಿದ್ದರು. ಅವರು ಡಾಕ್ಟರ್ ಗಿರೀಶ್ ಅವ್ರನ್ನ ಗೈಡ್ ಮಾಡಿ ಇಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಮತ್ತು ಅಶ್ವಿನಿ ಆಸ್ಪತ್ರೆಯ ಉದ್ದೇಶ ಸೇವೆಗಾಗಿ, ಆಸ್ಪತ್ರೆ ಹಣ ಮಾಡಲಿಕ್ಕಲ್ಲ. ಹಾಗಾಗಿ ಒಂದು ಕನಿಷ್ಠ ಚಾರ್ಜಸನ್ನು ಮಾಡ್ತೇವೆ ಅಲ್ಲಿರುವ ಸ್ಟಾಫ್ಸನ್ನು ಮೇಂಟೈನ್ ಮಾಡಲಿಕ್ಕೆ. ಇದು ಬೇರೆ ಆಸ್ಪತ್ರೆಗೆ ಕಂಪೇರ್ ಮಾಡಿದ್ರೆ ಭಾಳ ಕನಿಷ್ಠ ದರದಲ್ಲಿ ಇರುತ್ತದೆ. ಈಗ ನಮ್ಮಲ್ಲಿ ಸದ್ಯದಲ್ಲಿ ನಮ್ಮಲ್ಲಿ 4 ಆಪರೇಷನ್ ಥಿಯೇಟ್ರ್ಗಳಿದೆ. ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿದೆ. ಒಂದು ಆಪ್ಥಾಲಜಿಯ ಆಪರೇಷನ್ ಥಿಯೇಟ್ರು ನಮ್ಮಲ್ಲಿ ಇದೆ. ಇದು ಈಗ ಕಾರ್ಯನಿರ್ವಹಿಸಿ ನಮ್ಮ ಈ ಲಾಸ್ಟ್ ಇನಾಗ್ರೇಷನ್ ಇಕ್ವಿಪ್ಮೆಂಟ್ ಇನಾಗ್ರೇಷನ್ ಬಂದರೆ ಡಾಕ್ಟರ್ ಸರೀನ್ ಅಂತಿದ್ದಾರೆ. ಅವರ ಮಗ ನ್ಯೂಯಾರ್ಕ್ ಹಾಸ್ಪಿಟಲ್ನಲ್ಲಿ ರೋಬೋಟಿಕ್ಸ್ ಸರ್ಜನಲ್ಲಿ ಅವರು ಹಾಸ್ಪಿಟ್ಲನ್ನು ಹೆಡ್ ಮಾಡ್ತಾರೆ. ನ್ಯೂಯಾರ್ಕ್ ಹಾಸ್ಪಿಟಲ್ನ ಹೆಡ್ ಮಾಡ್ತಾಯಿದ್ದಾರೆ. ಅವರ ಮಗಳು UK ನಲ್ಲಿ UN ನಲ್ಲಿ ಆಪ್ಥಾಲಜಿಯಲ್ಲಿ ಹೆಡ್ ಮಾಡ್ತಾಯಿದ್ದಾರೆ.
ಅವರು ಎಲ್ಲನೂ ಒದಗಿಸಿಕೊಡ್ತಾರೆ. ಜರ್ಮನಿ, ಈಗ ನಮ್ಮಲ್ಲಿ ಯಾರೂ ಡೈರೆಕ್ಟಾಗಿ ಜರ್ಮನಿಯಿಂದ ಸಿಂಗಾಪುರಿನಲ್ಲಿ ಆಪ್ರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಅಲ್ಲಿಂದ ಗೈಡ್ ಮಾಡಿ ಇಲ್ಲಿ ಅವರ ಸರ್ವಿಸನ್ನು ಫ್ರೀ ಕೊಡ್ತಾರೆ. ಯಾರು ಆ ಸರ್ಜನು ಅಮೆರಿಕದಲ್ಲಿ, UK ನಲ್ಲಿ, ಜರ್ಮನಿಯಲ್ಲಿ, ಸಿಂಗಾಪುರಲ್ಲಿ ಕೂತಿದ್ದಾರೆ. ನಮ್ಮ ಕಾಸ್ಟು, ಈ ಇಂಟರ್ನೆಟ್ ಕಾಸ್ಟು, ಇಲ್ಲೇ ಸರ್ಜನ್ನ ಫೆಸಿಲಿಟಿ ಮಾಡಿದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇರತಕ್ಕಂಥ ಸರ್ಜರಿಯನ್ನು ನಾವು ಅಶ್ವಿನಿ ಆಸ್ಪತ್ರೆಯಲ್ಲಿ ಮಾಡ್ತೇವೆ. ಇದು ಸದ್ಯಕ್ಕೆ ಇಲ್ಲಿ ಇಲ್ಲ, ಬಾಂಬೆನಲ್ಲಿ ನಡೀತಾ ಇದೆ. ಈಗ ಗೋಷ್ಠಿಯಲ್ಲಿ ಆಸ್ಪತ್ರೆ ಅಧ್ಯಕ್ಷ ಬಿಕೆ ಕೃಷ್ಣ, ವ್ಯವಸ್ಥಾಪಕ ರವೀಂದ್ರ ಪಾಲ್ಗೊಂಡಿದ್ದರು. ನಗರಸಭಾ ಪೌರಾಯುಕ್ತ ಎಸ್ವಿ ರಾಮದಾಸ್ ಅವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿರುವ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ತೆಂದಿರ ಮೈನಾ ಕೆಎಎಸ್ ಮಟ್ಟದ ಅಧಿಕಾರಿಯಿಂದ ಪೌರಾಯುಕ್ತರನ್ನಾಗಿ ನಿಯೋಜಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರಸಭೆಯಲ್ಲಿ ಭ್ರಷ್ಟಾಚಾರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಜಕೀಯ ಶಿಫಾರಸ್ಸಿನಿಂದ ಅರ್ಹತೆ ಇಲ್ಲದಿದ್ದರೂ ಅಧಿಕಾರಕ್ಕೆ ಬಂದ ರಾಮದಾಸ್ ಅವರು ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಿಯಮ ಉಲ್ಲಂಘಿಸಿ ನಿರ್ಮಾಣವಾದ ಕಟ್ಟಡಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿ ಸುಮ್ಮನಿರಲು ಕಾರಣವೇನೆಂದು ಪ್ರಶ್ನೆ ಮಾಡಿದ ಅವರು, ಕರ್ನಾಟಕ ಮುನ್ಸಿಪಲ್ ಕಮಿಷನ್ ಹಂತದ ಅಧಿಕಾರಿಯನ್ನ ನಗರಸಭೆ ಪೌರಾಯುಕ್ತರನ್ನಾಗಿ ನೇಮಿಸಬೇಕೆಂದು ಒತ್ತಾಯಿಸಿದರು. ಇವರೊಂದಿಗೆ ನಗರಸಭೆಯ ಇನ್ನಿತರ ಕೆಲವು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಏನು ನಗರಸಭೆ ಆಯುಕ್ತರಿದ್ದ ಕಮಿಷನರ್ ಇದ್ದ ರಾಮದಾಸ್ ಅವರು, ಅವ್ರನ್ನ ಯಾಕಂದರೆ ಇಲ್ಲಿ ಲೆಟರ್ ಕೊಟ್ಟಿದ್ದಾರೆ, ಸಾರ್ವಜನಿಕ ಹಿತದೃಷ್ಟಿಯಿಂದ ಕರೆಸಿದ್ದೀನಿ ಅಂತ. ಪಾಪ ಅವಾಗೇನೋ ಸಾರ್ವಜನಿಕ ಹಿತವಾಗಿ ಅವರು ಕಂಡಿರ್ಬೋದು. ಇವಾಗೆಲ್ಲ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಕ್ಕಂಥವ್ರು ಆಗಿದ್ದಾರೆ. ಹಾಗಾಗಿ ಮಾನ್ಯ ಅಪ್ಪಚ್ಚು ರಂಜನ್ ಅವರೇ, ತಾವು ಕೂಡಲೇ ಈ ಅಧಿಕಾರಿಯನ್ನು ಆತನ ಮಾತೃ ಇಲಾಖೆ ಕಳಿಸಿ, ಏನು ತೋಟಗಾರಿಕೆ ಇಲಾಖೆಯಲ್ಲಿ ಹೋಬಳಿ ಮಟ್ಟದ ಅಧಿಕಾರಿಗಳಿಗೆ ಕಳಿಸಿ ಒಬ್ಬ ನುರಿತ ಅನುಭವ ಇರತಕ್ಕಂಥ KMS ಅಧಿಕಾರಿಯನ್ನು ತಂದು ಕೂರಿಸಿ ಮಡಿಕೇರಿಯನ್ನು ಬಚಾವ್ ಮಾಡಿ. ಹಾಗೆಯೇ ಆಲಿಬಾಬನ ಜೊತೆ 40 ಕಳ್ಳರು ಅಂದಾಗೆ ಈತನ ಹಿಂದೆನೇ ಸುತ್ತಾ ಇರ್ತಕ್ಕಂಥ AEE ರಾಜೇಂದ್ರ ಕುಮಾರ್ ಮತ್ತು ಜೂನಿಯರ್ ಇಂಜಿನಿಯರ್ ಸಮಂತ್ ಅವರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಿಬಿಟ್ಟು ಅವರು ಮಾಡಿ ಕೊಟ್ಟಿರ್ತಕ್ಕಂಥ ಪರ್ಮಿಷನ್ ಬಗ್ಗೆ ತನಿಖೆ ನಡೆಸಬೇಕು. ಹಾಗಾದರೆ ಮಾತ್ರ ತಮ್ಮನ್ನು ನಾವು ಜನಪ್ರಿಯ ಶಾಸಕರು ಅಂತ ಭಾವಿಸ್ತೀವಿ. ತಾವು ಈ ಕೆಲಸ ಮಾಡಲಿಲ್ಲ ಅಂದರೆ ಅವರೇನೋ ನಿಮಗೆ ತಿಂಗಳಿಗೆ ವಂತಿಗೆ ಸಲ್ಲಿಸ್ತಾ ಇದ್ದಾರೆ, ಅದಕ್ಕಾಗಿ ನೀವು ಅವ್ರನ್ನ ರಕ್ಷಣೆ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡು ನಾವು ಭಾವಿಸಬೇಕಾಗುತ್ತೆ. ಹಾಗಾಗಿ ಮಾನ್ಯ ಶಾಸಕರಾದ ಅಪ್ಪಚ್ಚು ರಂಜನ್ ಅವರೇ, ಯಾಕಂದರೆ ತಾವೇ ಪತ್ರ ಕೊಟ್ಟಿರೋದು, ಇದಕ್ಕೆ ಪೂರಕವಾಗಿ ನೀವು ಈ ಹಿಂದೆ ಮಡಿಕೇರಿ ನಾಗರಿಕರು ಪೌರಾಡಳಿತ ಸಚಿವರಿಗೆ ಪತ್ರ ಬರೆದು ಪೌರಾಯುಕ್ತರ ಬದಲಾವಣೆಗೆ ಯತ್ನಿಸಿದ್ರು. ಆದರೆ ಇಲ್ಲಿಂದ ಶಾಸಕರು ಇವರನ್ನ ಉಳಿಸಿಕೊಳ್ಳುವಂತೆ ಪತ್ರ ಬರೆದರು. ಅದರಲ್ಲಿ ನಾಗರಿಕರ ಸಮಸ್ಯೆ ಪರಿಹಾರ ಕಾರಣಕ್ಕಾಗಿ ಅವರನ್ನ ಬದಲಾವಣೆ ಮಾಡಬಾರದು ಅಂತ ಉಲ್ಲೇಖಿಸಲಾಗಿತ್ತು. ಇದು ಯಾಕಾಗಿ ಅಂತ ಪ್ರಶ್ನೆ ಮಾಡಿದರು. ಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಪ್ರಭು ರೈ, ಪ್ರಧಾನ ಕಾರ್ಯದರ್ಶಿ ತೋಳ್ಪಾಡಿ ಎಸ್, ಸೈನಿಕ ಪ್ರಕೋಷ್ಠ ಅಧ್ಯಕ್ಷ ಗಣೇಶ್, ಸಂಘಟನಾ ಕಾರ್ಯದರ್ಶಿ ಉಮೇಶ್ ಗೌಡ, ಕಾರ್ಯದರ್ಶಿ ವಸಂತ್ ಪಾಲ್ಗೊಂಡಿದ್ದರು.